ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಭಗವದ್ಬಂಧುಗಳೇ, ಈ ಹಿಂದಿನ ವಾರದ ವಿಡಿಯೋವನ್ನು ಹೆಚ್ಚಾಗಿ ತಾವು ಮೆಚ್ಚುಗೆ ವ್ಯಕ್ತಪಡಿಸಿ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಮುಂದಿನ ವಿಡಿಯೋಗಳನ್ನು ಮಾಡಲು ಅತಿ ಹೆಚ್ಚು ಪ್ರೋತ್ಸಾಹ ಬೆಂಬಲ ನೀಡಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ತಿಳಿಸುತ್ತಿರುವೆ. ಆತ್ಮೀಯರೇ, ಬೃಂದಾವನದ ಸಂತರಾದ ಶ್ರೀ ಹಿತಪ್ರೇಮಾನಂದಜಿ ಮಹಾರಾಜರವರ ಹಿತನುಡಿಗಳನ್ನು ಇನ್ನಷ್ಟು ಶ್ರವಣ ಮಾಡುವ ಬನ್ನಿ. ರಾಮಾಯಣ ನಾವೆಲ್ಲರೂ ಕೇಳಿರುವ ಮಾತಾಗಿದೆ. ಅಯಣ ಎಂದರೆ ರಾಮನು ನಡೆದ ದಾರಿ ಎಂದರ್ಥ. ರಾಮನು ನಡೆದ ದಾರಿ ಎಂದರೆ ಯಾವ ಊರಿನಲ್ಲಿ, ಯಾವ ಪ್ರದೇಶದಿಂದ ರಾಮ ನಡೆದ ಎಂಬ ಮಾತಲ್ಲ. ಯಾವ ನೀತಿಯಿಂದ, ಯಾವ ನ್ಯಾಯದಿಂದ, ಯಾವ ಒಂದು ಆದರ್ಶವನ್ನು ತಾನು ವಹಿಸಿ ಆದರ್ಶವಂತವಾಗಿರತಕ್ಕಂಥ ಜೀವನವನ್ನು ರಾಮ ನಡೆದ ಎಂಬ ಬಗ್ಗೆ ಹೇಳುವುದೇ ರಾಮಾಯಣ. ದಕ್ಷಿಣಾಯನ, ಉತ್ತರಾಯಣ ನಾವು ಕೇಳಿಯೇ ಇದ್ದೇವೆ. ಸೂರ್ಯನು ದಕ್ಷಿಣ ಪಥದಲ್ಲಿ ಪಯಣ ಮಾಡುವುದನ್ನು ದಕ್ಷಿಣಾಯನವೆಂದು, ಉತ್ತರ ಪಥದಲ್ಲಿ ಪ್ರಯಾಣ ಮಾಡುವುದನ್ನು ಉತ್ತರಾಯಣ ಎಂಬ ಅರ್ಥದಲ್ಲಿ ದಕ್ಷಿಣಾಯನ ಮತ್ತು ಉತ್ತರಾಯಣಗಳನ್ನು ಹೇಳಲಾಗಿದೆ. ಅಂದರೆ ಸೂರ್ಯನು ನಡೆಯುವ ದಾರಿ ಎಂಬ ಅರ್ಥದಲ್ಲಿ. ಅದೇ ರೀತಿ ಸಂತರು ಇಲ್ಲಿ ಹೇಳುತ್ತಿರುವರು ಭಕ್ತಾಯಣ ಎಂದು. ಅಂದರೆ ಭಕ್ತರು ನಡೆಯುವ ದಾರಿ. ಭಕ್ತರು ನಡೆಯುವ ದಾರಿ ಎಂದರೆ ಯಾವುದು? ಭಾವುಕರಾದ ಪ್ರೇಮಿ ಭಕ್ತರು ಪ್ರತಿನಿತ್ಯ ಅನುಸರಿಸಬೇಕಾದ ಸಾಧನೆಯ ನಿಯಮಗಳನ್ನು ಸಂತರು 32 ಮಜಲುಗಳಾಗಿ ವಿಂಗಡಿಸಿ ಸಾಧನೆಯ ನಿರಂತರತೆಗೆ ಹಾಗೂ ಸೌಲಭ್ಯಕ್ಕಾಗಿ ತಿಳಿಸುತ್ತಿರುವರು. ಅವುಗಳೆಂದರೆ, ಮೊದಲನೆಯದು ಮೌನ. ಜೀವನದಲ್ಲಿ ಎದುರಾಗುವ ಸಕಲ ಒಳಿತು ಕೆಡುಕುಗಳು ಭಗವತ್ ಪ್ರಸಾದವೆಂದು ತಿಳಿದು ರಾಗದ್ವೇಷ ರಹಿತನಾಗಿರುವುದು. ಮಾತನ್ನು ಹೆಚ್ಚಾಗಿ ಮಾತನಾಡದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡುತ್ತಾ ಮೌನಕ್ಕೆ ಹೆಚ್ಚು ಆದ್ಯತೆ ನೀಡುವುದು. ವಚನಕಾರರು ಹೇಳಿರುವರು, ಮಾತು ಬೆಳ್ಳಿ, ಮೌನ ಬಂಗಾರ ಎಂದು. ಮೌನವೆಂದರೆ ಸಂತರು ಇಲ್ಲಿ ಹೇಳುತ್ತಿರುವುದು ಭಗವದ್ವಿಷೇಕವಾದ ಮಾತುಗಳನ್ನಲ್ಲದೆ ಉಳಿದ ಪ್ರಾಪಂಚಿಕ ಮಾತುಗಳನ್ನು ಹೆಚ್ಚಾಗಿ ಆಡದೇ ಇರುವುದು. ಮಾತನಾಡಲೇಬೇಕಾದ ಪ್ರಸಂಗ ಬಂದೊದಗಿದಾಗ ಪ್ರಶ್ನೆಗಳಿಗೆ ಉತ್ತರಿಸಿದಂತೆ 1 ಅಥವಾ 2 ಪದದಲ್ಲಿ ಮಾತನಾಡಿ ಮುಗಿಸುವುದು. ಹೆಚ್ಚಿನದಾದ ಮಾತನ್ನು ಆಡದೆ ಮೌನವಾಗಿರುವುದು ಎಂದರ್ಥ. ಭಕ್ತರು ಇಲ್ಲಿ ಮೌನವನ್ನು ಹೆಚ್ಚು ಅವಲಂಬಿಸಬೇಕು ಎಂಬುದು ಸಂತರ ವಾಣಿಯಾಗಿದೆ. ಸದಾ ಅವರು ಮಾನಸಿಕವಾಗಿ ಮತ್ತು ವಾಚಿಕವಾಗಿ ಭಗವನ್ ನಾಮೋಚ್ಚಾರಣೆಯನ್ನು ಮಾಡುತ್ತಿರುವುದರಿಂದ ಆ ಒಂದು ಸಾಧನೆಗೆ ಅಡ್ಡಿಬಾರದಂತೆ ಮೌನವನ್ನು ಹೆಚ್ಚಾಗಿ ತಳೆದಿರಬೇಕು ಎಂಬ ಅಭಿಪ್ರಾಯ ಸಂತರದ್ದು. ನಿರಂತರ ನಾಮಸ್ಮರಣೆ ಎರಡನೆಯದ್ದು. ಈ ಎರಡನೆಯ ಮಜಲು ನಿರಂತರ ನಾಮಸ್ಮರಣೆ. ಕಡೆವಡೆಯದ ನಿರಂತರ ತೈಲಧಾರೆಯಂತೆ ಕೃಪಣನು ತಿಜೋರಿಯಲ್ಲಿರುವ ಧನವನ್ನು ಸದಾ ಚಿಂತಿಸುತ್ತಿರುವಂತೆ
ಸದಾ ಆ ಹಣದ ವೃದ್ಧಿಗಾಗಿ ಹವಣಿಸುತ್ತಿರುವಂತೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿರುವಂತೆ, ಲೋಭದಿಂದ ಎಲ್ಲಿ ತಿಜೋರಿಯಲ್ಲಿಯ ಹಣವು ಖರ್ಚಾಗಿ ಬಿಡುವುದೋ ಎಂದು ಭಯಪಟ್ಟಂತೆ, ಮತ್ತು ಅದೇ ಲೋಭಿಯು ತಿಜೋರಿಯಲ್ಲಿರುವ ಹಣವನ್ನು ವೃದ್ಧಿಗೊಳಿಸುವಲ್ಲಿ ಸಮಯ ವ್ಯರ್ಥಗೊಳಿಸದೆ ದುಡಿವಂತೆ ಇಲ್ಲಿ ಸಂತರು ಹೇಳುತ್ತಿದ್ದಾರೆ. ನಿರಂತರ ನಾಮಸ್ಮರಣೆ ಎಂಬ ಧನವನ್ನು ಭಕ್ತರು ಸಂಪಾದಿಸುತ್ತಿರಬೇಕು. ತಿಜೋರಿಯಲ್ಲಿ ನಿರಂತರ ನಾಮಸ್ಮರಣೆಯಿಂದ ವೃದ್ಧಿಗೊಂಡ ನಾಮ ಜಪದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಿರಬೇಕು. ನಿರಂತರ ನಾಮಸ್ಮರಣೆಯನ್ನು ನಾರದರು ಭಕ್ತಿ ಸೂತ್ರದಲ್ಲಿ ಅವ್ಯಾವೃತ್ತ ಭಜನೆ ಎಂದಿರುವರು. ಕಡೆವಡೆಯದ ನಿರಂತರ ನಾಮಸ್ಮರಣೆಗೆ ಅಡ್ಡಿಪಡಿಸುವ ಎಲ್ಲ ವಿಷಯಗಳನ್ನು ದೂರಗೊಳಿಸುವುದು. ಯಾವ ವಿಷಯ ನಾಮಸ್ಮರಣೆಗೆ ಅಡ್ಡಿ ಬರುವುದೋ ಎಂಬ ಭಯವನ್ನು ಕೃಪಣನಂತೆ ಭಕ್ತರು ತಾಳಿರುವುದು ಮತ್ತು ಸಮಯವನ್ನು ವ್ಯರ್ಥಗೊಳಿಸಲು ಅಥವಾ ಪ್ರಾಪಂಚಿಕ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥಗೊಳಿಸಲು ಭಕ್ತರು ಹೆದರುವುದು. ಈ ಒಂದು ವ್ರತವನ್ನು ನಿತ್ಯ ನಿರಂತರವಾಗಿ ರೂಢಿಸಿಕೊಂಡಿರುವುದು. ಇದನ್ನು ಸಂತರು ಭಕ್ತರು ಅನುಸರಿಸಬೇಕಾದ ಎರಡನೆಯ ಮಜಲು ಎಂದಿರುವರು. ಇನ್ನು ಮೂರನೆಯ ಮಜಲು, ಇಷ್ಟವಸ್ತುವಲ್ಲಿ ತೈಲಧಾರೆಯಂತೆ ನಿಧಿಧ್ಯಾಸನ ಮಾಡುವುದು, ಅಂದರೆ ಈ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಇಷ್ಟವಸ್ತು ಅಂದರೆ ನಮ್ಮ ಪ್ರಿಯವಾದ ಪರಮಾತ್ಮನ ಒಂದು ರೂಪವನ್ನು, ಮೂರ್ತಿಯನ್ನು ಅಥವಾ ಸೂರ್ಯನ ಒಂದು ಬಿಂಬವನ್ನು, ಜ್ಯೋತಿಯ ಸ್ವರೂಪವನ್ನು ಅಥವಾ ಒಂದು ಬಣ್ಣವನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು ಆ ಮನೋನಿರ್ಮಿತವಾಗಿರುವ ಮೂರ್ತಿಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಇಷ್ಟವಸ್ತುವನ್ನು ತದೇಕ ತೈಲಧಾರೆಯಂತೆ ನಿಧಿಧ್ಯಾಸನ ಮಾಡುತ್ತಾ ಧ್ಯಾನಿಸುವುದು. ಇದನ್ನು ಏಕಾಗ್ರತೆ ಎಂದು ಕರೆದಿರುವರು. ಇದು ಮೂರನೆಯ ಮಜಲು. ಇನ್ನು ನಾಲ್ಕನೆಯ ಮಜಲು ಜಾಗರೂಕತೆ. ಇಲ್ಲಿ ಸಂತರು ಭಕ್ತರನ್ನು ಎಚ್ಚರಿಸುತ್ತಿರುವರು. ಮಾಯೆಯ ಜಾಲಕ್ಕೆ ಸಿಲುಕದಂತೆ ಸದಾ ಎಚ್ಚರವಾಗಿರಬೇಕು ಭಕ್ತರು. ನಾವು ಎಷ್ಟೇ ಸಾಧನೆಯಲ್ಲಿದ್ದೇವೆ, ನಾಮಜಪ ಮಾಡುತ್ತಿದ್ದೇವೆ, ನಮಗೇನೂ ತೊಂದರೆ ಇಲ್ಲ, ಭಗವಂತನ ಪರಾಯಣರಾಗಿದ್ದೇವೆ ಎಂದು ನಾವು ತಿಳಿಯಬಹುದು. ಆದರೆ ಆಕಾಶವು ಸ್ವಚ್ಛವಾಗಿದ್ದರೂ ಇದ್ದಕ್ಕಿದ್ದಂತೆ ಮೇಘಗಳು ಆವರಿಸಿ ಬಿಡುವಂತೆ ಭಕ್ತನ ಮನಸ್ಸು ಸ್ವಚ್ಛವಾಗಿದ್ದರೂ ತಿಳಿಯದೆಯೇ ಆ ಭಕ್ತನ ಗಮನಕ್ಕೂ ಬರದಂತೆಯೇ ಮಾಯೆಯ ಜಾಲ ನಾನಾ ರೂಪಗಳನ್ನು, ನಾನಾ ಯೋಚನೆಗಳನ್ನು, ನಾನಾ ಅಭಿಪ್ರಾಯಗಳನ್ನು ಸೃಷ್ಟಿಸಿ ಆತನನ್ನು ಭಗವತ್ ಪಥದಿಂದ ಭ್ರಷ್ಟನನ್ನಾಗಿಸಿ ಬಿಡುವುದು. ಆದುದರಿಂದ ಸಂತರು ಭಕ್ತರು ಅನುಸರಿಸಬೇಕಾದ ನಾಲ್ಕನೆಯ ಮಜಲು ಜಾಗರೂಕತೆ ಎಂದು ಹೇಳಿರುವರು. ಭಕ್ತನು ಸದಾ ಎಚ್ಚರದಿಂದಿರಬೇಕು ಎಂದು ಇದರ ಅಭಿಪ್ರಾಯ. ಇನ್ನು ಐದನೆಯ ಮಜಲು ಮನೋಲಯ. ಮನಸ್ಸನ್ನು ಶ್ರೀಪತಿಯ ದಿವ್ಯ ರೂಪ ಚಿಂತನೆಯಲ್ಲಿ, ನಾಮಚಿಂತನೆಯಲ್ಲಿ ಮತ್ತು ಲೀಲಾ ಚಿಂತನೆಗಳಲ್ಲಿ ಕರಗಿಸಿ ಬಿಡುವುದು. ಇದನ್ನು ಮನೋಲಯ ಎನ್ನುವರು. ನೋಡಿ, ಪ್ರಾಪಂಚಿಕರು ಧನದ ಸಂಪಾದನೆಯ ಆಲೋಚನೆಯಲ್ಲಿ, ಕಾಮಿನಿಯ ಆಲೋಚನೆಗಳಲ್ಲಿ, ಸಂಸಾರದ ಆಲೋಚನೆಗಳಲ್ಲಿ ಮತ್ತು ಇತರೆ ತಾಪತ್ರಯಗಳ ಆಲೋಚನೆಗಳಲ್ಲಿ ಹೇಗೆ ಅವರ ಮನಸ್ಸನ್ನು ಲಯಿಸಿ ಬಿಡುವರೋ ಅದೇ ರೀತಿಯಲ್ಲಿ ಭಕ್ತನಾದವನು ಮನಸ್ಸನ್ನು ತನ್ನ ಇಷ್ಟ ವಸ್ತುವಿನ ರೂಪದಲ್ಲಿ, ಇಷ್ಟ ವಸ್ತುವಿನ
ನಾಮದಲ್ಲಿ ಮತ್ತು ಇಷ್ಟ ವಸ್ತುವಿನ ಲೀಲೆಗಳಲ್ಲಿ ಗುಣಚಿಂತನೆಗಳಲ್ಲಿ ಮನಸ್ಸನ್ನು ಕರಗಿಸಿಬಿಡಬೇಕು ಎಂದು ಇಲ್ಲಿ ಸಲಹೆಯನ್ನು ನೀಡುತ್ತಿರುವರು. ಇನ್ನು ಸಂತರು ಹೇಳುವ 6ನೆಯ ಮಜಲು, ಸರ್ವ ಪರೀಕ್ಷೆಗಳಿಗೂ ಭಕ್ತರು ಸದಾ ಸನ್ನದ್ಧರಾಗಿರಬೇಕು. ಎದುರಾಗುವ ಪ್ರತಿ ವಿಷಯವೂ ಪರೀಕ್ಷೆಯೇ ಎಂದು ತಿಳಿಯಬೇಕು. ಹಾಗೂ ಪ್ರತಿ ಪರೀಕ್ಷೆಯಲ್ಲಿಯೂ ಉತ್ತೀರ್ಣನಾಗಲೇಬೇಕೆಂಬ ಎಚ್ಚರಿಕೆಯಿಂದ ಹಠದಿಂದ ಇರಬೇಕು. ಇಲ್ಲಿ ಸಂತರು ಹೇಳುತ್ತಿರುವುದು, ಅದು ಒಳಿತೇ ಆಗಿರಲಿ ಕೆಡಕೆ ಆಗಿರಲಿ, ಇಷ್ಟವೇ ಆಗಿರಲಿ అయిಷ್ಟವೇ ಆಗಿರಲಿ, ಬರುವ ಸರ್ವ ವಿಷಯಗಳೂ ಕೂಡ ಭಗವಂತನಿಂದಲೇ ನಮಗೆ ಸನ್ನಿಹಿತವಾಗುತ್ತಿದೆ ಎಂದು ತಿಳಿಯಬೇಕು. ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಎದುರಾಗುವ ಸರ್ವ ವಿಷಯಗಳು ಭಗವಂತನು ನಮಗೊಡ್ಡುವ ಪರೀಕ್ಷೆಯೇ ಎಂದು ಭಾವಿಸಬೇಕು. ಅವನೊಡ್ಡುವ ಪ್ರತಿ ಪರೀಕ್ಷೆಯಲ್ಲಿಯೂ ನಾವು ಉತ್ತೀರ್ಣರಾಗಲೇಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬ ಒಂದು ನಿರ್ಧಾರವನ್ನು ತಳೆಯುವಂತೆ ಇಲ್ಲಿ ನಮಗೆ ಸಲಹೆ ನೀಡುತ್ತಿರುವರು. ಸಂತರು ಹೇಳುವ 7ನೆಯ ಮಜಲು, ಸೋಲನ್ನೊಪ್ಪದೆ ಧೃತಿಯಿಂದ ಮುನ್ನಡೆಯುವುದು. ಇಲ್ಲಿ ಭಗವತ್ಪಥಿಕರಾಗಿ ಭಗವತ್ ಪ್ರಾಪ್ತಿಗಾಗಿ ನಾವು ಕಷ್ಟಪಟ್ಟು ನಡೆಯುತ್ತಿರುವಾಗ ತಿಳಿದೋ ತಿಳಿಯದೆಯೋ ಸಣ್ಣ ಪುಟ್ಟ ತಪ್ಪುಗಳು, ಸಣ್ಣ ಪುಟ್ಟ ಅಜಾಗರೂಕತೆಯ ಸಂದರ್ಭಗಳು ನಮಗೆ ಒದಗಿ ಬರುವುದು. ಆ ಸಂದರ್ಭಗಳು ಒದಗಿದಾಗ ತಾತ್ಕಾಲಿಕವಾಗಿ ನಾವು ಸೋಲನ್ನೊಪ್ಪಿದಂತೆ ಕಂಡರೂ ಸೋಲನ್ನೊಪ್ಪದೆ ಧೃತಿಯಿಂದ ಮುನ್ನಡೆಯಬೇಕು. ಬಿದ್ದರೂ ಎದ್ದು ಸಾವರಿಸಿಕೊಂಡು ಮುನ್ನಡೆಯಬೇಕು ಎಂಬ ಸಲಹೆಯನ್ನು ಸಂತರು ನಮಗೆ ನೀಡುತ್ತಿರುವರು. ಹಾಗಾಗಿ ಜೀವನದಲ್ಲಿ ನಮಗೆ ಗುರಿಯೇ ಮುಖ್ಯ. ನಡೆವ ಹಾದಿಯಲ್ಲಿ ನಾವು ತಡವರಿಸಿದರೂ ತೊಡರಿಕೊಂಡರೂ ಸೋಲನ್ನೊಪ್ಪದೆ ಧೃತಿಯಿಂದ ಮುನ್ನಡೆಯಬೇಕು ಎಂಬ ಸಲಹೆಯನ್ನು ಈ ಮಜಲಿನಲ್ಲಿ ನಮಗೆ ನೀಡುತ್ತಿರುವರು. ಸಂತರು ಹೇಳುವ 8ನೆಯ ಮಜಲು, ಸದಾ ಮನಸ್ಸಿನಲ್ಲಿ ಶಾಂತನಾಗಿರುವುದು. ಭಕ್ತರಿಗೆ ಶಾಂತತೆ ಎಂಬುದೇ ವಜ್ರ ಕವಚವಾಗಿರುತ್ತದೆ. ಸಂತರು ಸದಾಕಾಲ ಮಾನಸಿಕವಾಗಿ ಶಾಂತತೆಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅವರು ಮಾನಸಿಕವಾಗಿ ಕಳವಳಗೊಂಡರೆ, ತಡವರಿಸಿದರೆ, ಚಿಂತೆಗೊಳಗಾದರೆ ಭಗವಂತನ ಪ್ರಾಪ್ತಿಯಿಂದ ದೂರ ಸರಿಯಬೇಕಾಗುವುದು. ಆದುದರಿಂದ ಸಂತರು ಇಲ್ಲಿ ಹೇಳುತ್ತಿರುವುದು, ಭಕ್ತರಾದವರು ಸದಾ ಮಾನಸಿಕವಾಗಿ ಶಾಂತತೆಯನ್ನು ತಳೆದಿರಬೇಕು. ಶಾಂತಾಕಾರನಾದ ಭಗವಂತನ ಮೂರ್ತಿಯನ್ನು ಸ್ಮರಿಸುತ್ತಾ ಶಾಂತತೆಯನ್ನು ತಳೆಯುವುದು. ಶಾಂತ ಸ್ವರೂಪನಾದ ಭಗವಂತನನ್ನು ಪಡೆಯಬೇಕಾದರೆ ಭಕ್ತನ ಮನಸ್ಸು ಶಾಂತಿಯನ್ನು ಹೊಂದಬೇಕು. ಸರೋವರದ ನೀರಿನಲ್ಲಿ ಕಲವರ ಉಂಟಾದಾಗ, ತರಂಗಗಳೆದ್ದಾಗ ಸರೋವರದ ತಳಭಾಗ ನಮಗೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ತುಮುಲಗಳು ಉಂಟಾದಾಗ, ಚಿಂತೆಗಳು ಉಂಟಾದಾಗ, ಕ್ರೋಧ ಇತ್ಯಾದಿ ಗುಣಗಳು ಏರ್ಪಟ್ಟಾಗ ನಮಗೆ ಮನಸ್ಸಿನ ಆಳದಲ್ಲಿ ಅಡಗಿರುವ ಆ ಚಿತ್ ಸ್ವರೂಪ, ಚಿನ್ಮಯ ಸ್ವರೂಪ ನಮಗೆ ಸ್ಪಷ್ಟವಾಗಿ ಗೋಚರಿಸದು. ಆದುದರಿಂದ ಸಂತರು ಇಲ್ಲಿ ಹೇಳುತ್ತಿರುವರು, ಭಕ್ತರಾದವರು ಮಾನಸಿಕವಾಗಿ ಶಾಂತರಾಗಿರಬೇಕೆಂದು. ಸಮಾಧಾನವನ್ನು ಬಿಟ್ಟುಕೊಡದಿರುವುದು ಎಂಬುದು 9ನೆಯ ಮಜಲು. ಭಕ್ತರು ಮಾನಸಿಕ ಸಮಾಧಾನವನ್ನು ಎಂದೆಂದಿಗೂ ಬಿಟ್ಟುಕೊಡಬಾರದು. ಜೀವನದಲ್ಲಿ ಅದು ಎಂತಹ ಪರಿಸ್ಥಿತಿಯೇ ಒದಗಿ ಬರಲಿ, ಎಂತಹ ಕಷ್ಟ ಕಾರ್ಪಣ್ಯಗಳೇ ಒದಗಿ ಬರಲಿ, ಎಂತಹ ನಿಂದೆ ಅಪಮಾನಗಳೇ ಒದಗಿ ಬರಲಿ,
ಮಾನಸಿಕ ಸಮಾಧಾನವನ್ನು ಬಿಟ್ಟುಕೊಡಬಾರದು. ಇದು ಸಂತರು ಹೇಳುತ್ತಿರುವ 9ನೆಯ ಮಜಲು. ಇನ್ನು 10ನೆಯ ಮಜಲು, ಭಗವಂತನ ವಿಚಾರ ವಿನಿಮಯದ ಹೊರತಾಗಿ ಉಳಿದಂತೆ ಏರುದನಿಯಲ್ಲಿ ಮಾತನಾಡದಿರುವುದು. ಭಕ್ತರು ಎಂದೆಂದಿಗೂ ರಜೋಗುಣ ತಮೋಗುಣವನ್ನು ಆಶ್ರಯಿಸಿರಬಾರದು. ಸತ್ವವನ್ನು, ಶುದ್ಧ ಸತ್ವವನ್ನು ಆಶ್ರಯಿಸಿರಬೇಕೆಂಬುದು ಸಂತರ ಅಭಿಮತವಾಗಿದೆ. ಭಗವಂತನ ವಿಚಾರ ವಿನಿಮಯ ಮಾಡುವಾಗ ಭಕ್ತರು ರೋಮಾಂಚಿತರಾಗುವುದು, ಅಶ್ರುಧಾರೆ ಸುರಿಸುವುದು ಮತ್ತು ಕಂಠಗದ್ಗದಗೊಳ್ಳುವುದು ಇತ್ಯಾದಿ ಅವಸ್ಥೆಗಳು ಉಂಟಾಗುವುದರಿಂದ ಭಗವಂತನ ವಿಚಾರ ರೋಮಾಂಚನಗೊಂಡು ಮಾತನಾಡುವಾಗ ಹೊರತುಪಡಿಸಿ ಉಳಿದ ಸಮಯಗಳಲ್ಲಿ ಏರುದನಿಯಲ್ಲಿ ಮಾತನಾಡಬಾರದು ಎಂಬ ಸಲಹೆಯನ್ನು ನೀಡುತ್ತಿರುವರು. ಏರುದನಿಯಲ್ಲಿ ಮಾತನಾಡದೆ ಮೃದುವಾದ ಸಣ್ಣನೆಯ ದನಿಯಲ್ಲಿ ಭಕ್ತರು ಮಾತನಾಡಬೇಕು. ಇದರಿಂದ ಅವರು ಆಶ್ರಯಿಸಿರುವ ಸತ್ವಗುಣಕ್ಕೆ ತೊಂದರೆಯಾಗದು ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿಸುತ್ತಿರುವರು. ಇನ್ನು 11ನೆಯ ಮಜಲು, ಭಗವಂತನ ಶ್ರೀಮೂರ್ತಿಯ ನಿರಂತರ ಧ್ಯಾನ. ಮನಸ್ಸು ಎಂಬ ಬಳ್ಳಿ ಹಬ್ಬಿಕೊಳ್ಳಬೇಕಾದರೆ, ಸ್ಥಿರವಾಗಿ ಒಂದೆಡೆ ನಿಲ್ಲಬೇಕಾದರೆ ಆ ಮನಸ್ಸಿಗೆ ಆಶ್ರಯವಾಗಿರತಕ್ಕ ಯಾವುದಾದರೂ ಒಂದು ವಿಚಾರ ಬೇಕಾಗುತ್ತದೆ. ಇಲ್ಲಿ ಸಂತರು ಹೇಳುವುದು, ಇಷ್ಟ ವಸ್ತುವಿನ ಯಾವುದಾದರೂ ಶ್ರೀಮೂರ್ತಿಯನ್ನು ಅಥವಾ ಚಿಹ್ನೆಯನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ಆ ಶ್ರೀಮೂರ್ತಿಯನ್ನು ನಿರಂತರವಾಗಿ ಧ್ಯಾನಿಸುವುದು. ಧ್ಯಾನ ಎಂದರೆ ಇಲ್ಲಿ ಚಿಂತನೆ ಎಂಬ ಅಭಿಪ್ರಾಯ ನೀಡಲಾಗಿದೆ. ಚಿಂತನೆ, ಆ ಮೂರ್ತಿಗೆ, ಆ ಮೂರ್ತಿಯ ಪಾದಗಳು, ಕೈಗಳು, ಮುಖಾರವಿಂದ, ಹಾಕಿರುವ ಆಭರಣಗಳು, ಹುಟ್ಟಿರುವ ಬಟ್ಟೆಗಳು, ಅದರ ಸೌಂದರ್ಯ, ಆ ಮೂರ್ತಿಯ ಸೌಷ್ಠವ ಇತ್ಯಾದಿಗಳನ್ನು ನಿರಂತರ ಮನಸ್ಸಿನಲ್ಲಿ ಚಿಂತನೆ ಮಾಡುವುದು. ಆ ಧ್ಯಾನ ಮೂರ್ತಿಗೆ ಮಾನಸಿಕವಾಗಿ ಪೂಜೆ ಮಾಡಿದಂತೆ, ಸೇವೆ ಮಾಡಿದಂತೆ ಮತ್ತು ಕೈಂಕರ್ಯ ಮಾಡಿದಂತೆ ಭಾವಿಸುವುದು. ಈ ರೀತಿಯ ನಿರಂತರ ಚಿಂತನೆಯಿಂದ ಮನಸ್ಸು ಆ ಮನೋಮಯವಾಗಿರತಕ್ಕ ಮೂರ್ತಿಯಲ್ಲಿ ಸ್ಥಿರವಾಗಿ ನಿಲ್ಲುವುದು ಮತ್ತು ಲಯಗೊಳ್ಳುವುದು, ತದ್ರೂಪವಾಗುವುದು, ತದಾಕಾರವಾಗುವುದು ಮತ್ತು ತನ್ಮಯವಾಗುವುದು. ಆದುದರಿಂದ ಸಂತರು ಇಲ್ಲಿ ಭಗವಂತನ ಶ್ರೀಮೂರ್ತಿಯ ನಿರಂತರ ಧ್ಯಾನವನ್ನು ಭಕ್ತನು ಮಾಡಲೇಬೇಕು ಎಂಬ ಒಂದು ಅಭಿಪ್ರಾಯವನ್ನು ನೀಡಿರುವರು. 12ನೆಯ ಮಜಲು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಭಕ್ತರು ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಅಜಾಡ್ಯರಾಗಿ ಸದಾ ಸತ್ಕಾರ್ಯಗಳಲ್ಲಿ ನಿರತರಾಗಿರಬೇಕು ಎಂಬ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಂದರೆ ಆದಷ್ಟು ಹಗಲಿನಲ್ಲಿ ಅಜಾಡ್ಯರಾಗಿ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕು ಎಂಬ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ತಾಮಸ ಗುಣವನ್ನು ಆಶ್ರಯಿಸಿ ಹಗಲಿನಲ್ಲಿ ತೂಕಡಿಸುವುದು, ನಿದ್ರೆ ಮಾಡುವುದು ಇತ್ಯಾದಿಗಳು ಭಕ್ತರಿಗೆ ವರ್ಜ ಎಂಬ ಅಭಿಪ್ರಾಯವನ್ನು ಇಲ್ಲಿ ನೀಡುತ್ತಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಭಕ್ತರು ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಅಜಾಡ್ಯರಾಗಿ ಸದಾ ಸತ್ಕಾರ್ಯಗಳಲ್ಲಿ ಅಥವಾ ಕರ್ತವ್ಯ ಕರ್ಮಗಳಲ್ಲಿ ನಿರತರಾಗಿರಬೇಕು ಎಂದು ಇಲ್ಲಿ ಮಾರ್ಗನಿರ್ದೇಶಿಸುತ್ತಿರುವರು. ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತನೂ ಹೇಳಿರುವನು, ಭಕ್ತನು ಸದಾ ದಕ್ಷನಾಗಿರುವನು ಎಂಬ ಅಭಿಪ್ರಾಯವನ್ನು ನೀಡಿರುವನು. ಇನ್ನ 13ನೆಯ ಮಜಲು, ಆಹಾರ ಸೇವಿಸುವಾಗ ಯಜ್ಞವಾಗಿ ಭಾವಿಸಿ ಜಠರಾಗ್ನಿಗೆ
ಪರಮಾತ್ಮನ ನಾಮದಿಂದ ಹವಿಸ್ಸನ್ನರ್ಪಿಸುವುದು. ನಾವು ಏನೇ ಆಹಾರ ತೆಗೆದುಕೊಂಡರೂ, ಏನೇ ಪಾನೀಯ ಕುಡಿದರೂ ಅದನ್ನು ಭಗವತ್ ಪ್ರೀತ್ಯರ್ಥವಾಗಿ, ಯಜ್ಞಸ್ವರೂಪವಾಗಿ, ಜಠರಾಗ್ನಿಯ ರೂಪದಲ್ಲಿರುವ ಆ ಭಗವಂತನನ್ನು ಧ್ಯಾನಿಸುತ್ತಾ, ಅಗ್ನಿಸ್ವರೂಪನಾಗಿರತಕ್ಕ ಆ ಭಗವಂತನಿಗೆ ಆಹಾರದ ಅಥವಾ ಪಾನೀಯದ ಹವಿಸ್ಸನ್ನು ನಾಮಗಳೊಂದಿಗೆ ಅರ್ಪಿಸುವುದು. ಅದಕ್ಕೆ ನಮ್ಮಲ್ಲಿ ಹಿರಿಯರು ಒಂದು ಪದ್ಧತಿಯನ್ನು ಮಾಡಿರುವರು. ಶರೀರ ಶುದ್ಧ್ಯರ್ಥವಾಗಿ ಆಚಮನ ಮಾಡುವಾಗ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಇತ್ಯಾದಿ ನಮಗೆ ಉಪದೇಶಗಳನ್ನು ಮಾಡಿ ಮಾರ್ಗ ನಿರ್ದೇಶಿಸಿರುವರು. ಇದರರ್ಥ ನಮ್ಮ ಶರೀರದಲ್ಲಿರತಕ್ಕ ಅವಯವಗಳಿಗೆ ಮಂತ್ರೋಕ್ತವಾದ ಜಲ ಪಸರಿಸಿ ನಮ್ಮ ಆಂತರಿಕವಾಗಿರತಕ್ಕಂಥ ಅಶುದ್ಧತೆಗಳು, ಅಶುದ್ಧ ಆಲೋಚನೆಗಳು ಹೊರಹೋಗಬೇಕೆಂಬ ಅಭಿಪ್ರಾಯ. ನಾವು ನಾಮವನ್ನು ಜಪಿಸುತ್ತಾ, ಭಗವನ್ನಾಮವನ್ನು ಜಪಿಸುತ್ತಾ ಹೀಗೆ ಮಾಡಬಹುದು. ಅದಕ್ಕೆ ನಮ್ಮಲ್ಲಿ ಒಂದು ಮಾತನ್ನು ಹೇಳಿರುವರು ಹಿರಿಯರು, ಕಬಳೆ ಕಬಳೆ ಗೋವಿಂದ ನಾಮ ಸಂಕೀರ್ತನಂ ಎಂದು. ಇದರರ್ಥ ಪ್ರತಿ ತುತ್ತಿಗೂ ತುತ್ತಿಗೂ ಗೋವಿಂದನ ನಾಮವನ್ನು ಹೇಳುತ್ತಿರು ಎಂದು. ಹಾಗಾಗಿ ಪ್ರತಿ ತುತ್ತಿನಲ್ಲೂ ಪ್ರತಿ ಗುಟುಕಿನಲ್ಲೂ ನಾವು ಭಗವತ್ ಸ್ಮರಣೆಯೊಂದಿಗೆ ಅದನ್ನು ಸ್ವೀಕರಿಸಿದಾಗ ಅದು ಪ್ರಸಾದವೇ ಆಗುವುದು, ಯಜ್ಞಶೇಷವೇ ಆಗುವುದು ಮತ್ತು ಮಾನಸಿಕವಾದ ಯಜ್ಞವನ್ನು ನಾವು ಆಚರಿಸಿದಂತೆಯೇ ಆಗುವುದು. ಯಜ್ಞಶೇಷವನ್ನು ಸೇವಿಸಿದ ನಮಗೆ ಪಾಪಗಳು ಸವೆದು ನಮ್ಮ ಕರ್ಮಶೇಷವು ಭಸ್ಮೀಪಟಲವಾಗುವುದು. ಆದುದರಿಂದ ಸಂತರು 13ನೆಯ ಮಜಲಾಗಿ ಆಹಾರ ಪಾನೀಯ ಸೇವಿಸುವಾಗ ಜಠರಾಗ್ನಿಯನ್ನೇ ಅಗ್ನಿಸ್ವರೂಪವಾಗಿ ಭಾವಿಸಿ ಯಜ್ಞ ಮಾಡುತ್ತಿರುವೆನು ಎಂಬ ಅಭಿಪ್ರಾಯದಿಂದ ನಾಮ ಸಂಕೀರ್ತನೆಯೊಡನೆ ನಾವು ಆಹಾರವನ್ನು ಸ್ವೀಕರಿಸಬೇಕು ಎಂದು ಹೇಳಿರುವರು. ಮಾನಸಿಕವಾಗಿ ಅಥವಾ ವಾಚಿಕವಾದ ಉಪಾಂಶ ರೂಪದಲ್ಲಿ ನಾವು ನಾಮಗಳನ್ನು ಉಚ್ಚರಿಸುತ್ತಾ ಆಹಾರ ಸೇವಿಸುವಾಗ ಮಾತನಾಡಲು ಅವಕಾಶವಿರುವುದಿಲ್ಲ. ಮಾತುಗಳನ್ನು ಆಡುತ್ತಾ, ಹರಟೆ ಹೊಡೆಯುತ್ತಾ ನಾವು ಪ್ರಾಪಂಚಿಕ ವಿಚಾರಗಳನ್ನು ಆಲೋಚಿಸುತ್ತಾ ಊಟ ಮಾಡಲು ಇಲ್ಲಿ ಅವಕಾಶವಿರುವುದಿಲ್ಲ. ನಾವು ಸೇವಿಸುವ ಆಹಾರ ಪ್ರಸಾದ ರೂಪದಲ್ಲಿ ಕೃತಜ್ಞತಾಪೂರ್ವಕವಾಗಿ ಭಗವದರ್ಪಣ ಬುದ್ಧಿಯಿಂದ ನಾಮಸ್ಮರಣೆಯೊಂದಿಗೆ ಸೇವಿಸಬೇಕು. ತುತ್ತಿಗೂ ನಾಮಸ್ಮರಣೆ, ಸೇವಿಸುವ ಪಾನೀಯದ ಗುಟುಕಿನಲ್ಲೂ ನಾಮಸ್ಮರಣೆ ಅದರೊಳಗೆ ಸೇರಿಸುತ್ತಾ ಸೇವಿಸಬೇಕು ಎಂಬ ಅಭಿಪ್ರಾಯವನ್ನು ಇಲ್ಲಿ ಸಂತರು ನೀಡುತ್ತಿರುವರು. ಇನ್ನು 14ನೆಯ ಮಜಲು, ಸಂಚಾರದ ಸಮಯದಲ್ಲಿ ದಿವ್ಯವಾದ ಗಿರಿ ಪ್ರದಕ್ಷಿಣೆ ಎಂದು ಭಾವಿಸುವುದು. ನಾವು ಹೊರಗೆ ಸಂಚಾರ ಮಾಡುವಾಗ, ಓಡಾಡುವಾಗ ದಿವ್ಯವಾದ ಮಹಾನ್ ಗೋವರ್ಧನ ಪರ್ವತವನ್ನು ಪ್ರದಕ್ಷಿಣೆ ಮಾಡುತ್ತಿರುವೆ ಎಂಬ ಭಾವನೆಯನ್ನು, ಅಥವಾ ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನು ಮಾಡುತ್ತಿರುವೆ ಎಂಬ ಅಭಿಪ್ರಾಯದಲ್ಲಿ ನಾವು ಭಾವಿಸಿ ಆ ಗಿರಿ ಸಂಚಾರ ಮಾಡುತ್ತಿರುವೆ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಭಾವಿಸುತ್ತಾ ನಾವು ಪಾದಗಳನ್ನು ಎತ್ತಿಟ್ಟು ಓಡಾಡಿದಾಗ ನಾವು ಓಡಾಡುವ ಎಲ್ಲ ಸಂಚಾರವೂ ಭಗವತ್ ಪ್ರದಕ್ಷಿಣೆಯೇ ಆಗುತ್ತದೆ. ಇದನ್ನೇ ಶ್ರೀ ಶಂಕರರು ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಎಂದು ಹೇಳಿರುವರು. ಆದುದರಿಂದ ನಾವು ಓಡಾಡುವುದೆಲ್ಲವೂ ಪ್ರದಕ್ಷಿಣೆಯಾಗುವುದು. ಭಾವದಂತೆ ಬಾಹ್ಯವಿರುವುದು. ಆದುದರಿಂದ
ನಾವು ಈ ರೀತಿ ನಡೆದುಕೊಂಡಾಗ ನಾವು ನಿತ್ಯ ನಿರಂತರ ಆಚರಿಸುವ ವಿಧಿವಿಧಾನಗಳು, ನಿತ್ಯ ಕರ್ಮಗಳೇ ದೊಡ್ಡ ದೊಡ್ಡ ಪೂಜಾ ಕರ್ಮಗಳಾಗಿ ಮಾರ್ಪಡುವುದು. ಹೀಗೆ ಸಂತರು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇನ್ನು 15ನೆಯ ಮಜಲು, ಸ್ನಾನವನ್ನು ದಿವ್ಯ ನದಿಯ ಜಲವೆಂದು ಭಾವಿಸುವುದು. ಸ್ನಾನ ಮಾಡುವಾಗ ಸ್ನಾನದ ಜಲದಲ್ಲಿ ದಿವ್ಯ ನದಿ ಮಾತೆಯರನ್ನು, ದೇವತಾ ಸ್ವರೂಪಗಳನ್ನು ಆಹ್ವಾನಿಸುವುದು, ಭಾವಪೂರ್ವಕ ಪ್ರೇಮಪೂರ್ವಕ ಆಹ್ವಾನಿಸುವುದು ಮತ್ತು ಆ ಜಲವನ್ನು ಸಾಮಾನ್ಯ ಜಲವೆಂದು ಭಾವಿಸದೆ ದಿವ್ಯವಾದ ನದೀ ಜಲಗಳೆಂದು, ಗಂಗಾದಿ ಪುಣ್ಯ ತೀರ್ಥಗಳೆಂದು ಭಾವಿಸಿ ಅದರಲ್ಲಿ ಸ್ನಾನ ಮಾಡುವುದು. ಇದು ಸಂತರು ನೀಡುತ್ತಿರುವ 15ನೆಯ ಮಜಲು. ಇನ್ನು 16ನೆಯ ಮಜಲು, ನಿದ್ರೆಯನ್ನು ಸಮಾಧಿಯಂತೆ ಅನುಭವಿಸುವುದು. ನಿದ್ರೆ ಬರುವವರೆಗೂ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುತ್ತಾ, ಭಗವತ್ ಚಿಂತನೆಯನ್ನು ಮಾಡುತ್ತಾ, ಅವನ ಲೀಲಾ ವಿನೋದಗಳನ್ನು ಸ್ಮರಿಸುತ್ತಾ ಸವಿಯುತ್ತಾ ನಿದ್ರೆಗೆ ಜಾರಿದರೆ ಆ ನಿದ್ರೆಯು ಸಮಾಧಿಯಂತೆ ಎಂದು ಇಲ್ಲಿ ಸಂತರು ನುಡಿಯುತ್ತಿರುವರು. ನಿದ್ರೆಯನ್ನು ಸಮಾಧಿಯಂತೆ ನಾವು ಸ್ವೀಕರಿಸಿ ಅನುಭವಿಸಿದಾಗ ನಿದ್ರೆಯಲ್ಲಿ ಉಂಟಾಗುವ ದೋಷಗಳು ನಮ್ಮನ್ನು ಮುಟ್ಟಲಾರದು. ಇನ್ನು 17ನೆಯ ಮಜಲು, ಇಂದ್ರಿಯಗಳಿಂದ ಭಗವಂತನ ವಿಚಾರಭರಿತ ಆಹಾರದ ಹೊರತಾಗಿ ಅನ್ಯವಾದವುಗಳ ಸೇವಿಸದಿರುವುದು. ಇಲ್ಲಿ ಸಂತರು ಹೇಳುವ ಆಹಾರ ಎಂದರೆ ತೆಗೆದುಕೊಳ್ಳುವ ತಿಂಡಿಯಷ್ಟೇ ಎಂದು ಅರ್ಥವಲ್ಲ. ಆಹಾರ ಎಂದರೆ ನಮ್ಮ ಇಂದ್ರಿಯಗಳಿಂದ ಒಳಕ್ಕೆ ಸೆಳೆದುಕೊಳ್ಳುವ ಪ್ರತಿ ವಿಷಯವೂ ಆಹಾರ ಎಂಬ ಅಭಿಪ್ರಾಯದಲ್ಲಿ ಸಂತರು ನುಡಿಯುತ್ತಿರುವರು. ಇಂದ್ರಿಯಗಳಿಂದ ಭಗವಂತನ ವಿಚಾರಭರಿತ ಆಹಾರದ ಹೊರತಾಗಿ ಅನ್ಯವಾದವುಗಳ ಸೇವಿಸದಿರುವುದು. ಕಣ್ಣುಗಳಿಂದ ಭಗವಂತನ ವಿಚಾರಧಾರೆಗೆ, ಭಗವನ್ ಮಾರ್ಗಕ್ಕೆ ಅನುಕೂಲವಾದ ವಿಷಯಗಳನ್ನಷ್ಟಲ್ಲದೆ ಉಳಿದ ವಿಷಯಗಳನ್ನು ಅನುಭವಿಸದಿರುವುದು ಅಥವಾ ಅದನ್ನು ಬಯಸದಿರುವುದು. ಅಂತಹ ಪ್ರತಿಕೂಲವಾದ ದೃಶ್ಯಗಳು ಕಂಡುಬಂದಾಗ ನಾವು ಆದಷ್ಟು ನಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಳುವ ಒಂದು ಕ್ರಿಯೆಯನ್ನು ಮಾಡುವುದು. ಕಿವಿಗಳಿಂದ ಭಗವಂತನ ಅಥವಾ ಭಗವದ್ಭಕ್ತರ ವಿಚಾರವಲ್ಲದೆ ಉಳಿದ ವಿಚಾರಗಳನ್ನು ಕೇಳದಿರುವುದು, ಚಾಡಿ ಮಾತನ್ನು ಕೇಳದಿರುವುದು, ಅನ್ಯ ವಿಚಾರಗಳನ್ನು ಕೇಳದಿರುವುದು. ಹೀಗೆ ನಡೆದುಕೊಂಡಾಗ ಕಿವಿಯಿಂದ ನಾವು ಭಗವದ್ ವಿಷಯವಷ್ಟೇ ಆಲಿಸಿದಾಗ ಆಗ ಕಿವಿಗಳಿಂದ ನಾವು ತೆಗೆದುಕೊಳ್ಳುವ ಆಹಾರ ಶುದ್ಧವಾಗುತ್ತದೆ. ಇನ್ನು ಗ್ರಾಣ ಇಂದ್ರಿಯ, ಭಗವಂತನಿಗೆ ಅರ್ಪಿಸಿದ ಹೂಮಾಲೆ, ತುಳಸಿ ಮಾಲೆ, ಭಗವತ್ ಪ್ರಸಾದ ಇತ್ಯಾದಿ ಭಗವಂತನ ಮಂದಿರದ ಒಂದು ಆಘ್ರಾಣ ಇವುಗಳನ್ನು ಬಿಟ್ಟರೆ ಉಳಿದ ಅನ್ಯ ವಿಷಯ ಭೋಗಗಳ ಆಘ್ರಾಣವನ್ನು ಮೂಗಿನ ಮೂಲಕ ಸೇವಿಸದಿರುವುದು. ಇನ್ನು ನಾಲಿಗೆ, ಇದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎರಡೂ ಆಗಿರುವುದು. ಭಗವದ್ ವಿಚಾರವಲ್ಲದೆ ಉಳಿದ ವಿಚಾರಗಳನ್ನು, ಚಾಡಿ ಮಾತುಗಳನ್ನು ನಾಲಿಗೆಯಿಂದ ಆಡದಿರುವುದು. ಭಗವತ್ ಪ್ರಸಾದವಲ್ಲದೆ ಅನ್ಯ ರಜೋಗುಣ ತಮೋಗುಣ ಭರಿತ ಆಹಾರಗಳ ಸ್ವಾದವನ್ನು ನಾಲಿಗೆಯಿಂದ ರುಚಿ ನೋಡದಿರುವುದು. ಚರ್ಮ, ಭಗವಂತನ ಮೂರ್ತಿಯ ಸ್ಪರ್ಶ, ಭಗವದ್ಭಕ್ತರ ಪಾದಗಳ ಸ್ಪರ್ಶ, ಭಗವನ್ ಮಂದಿರದ ಕೈಂಕರ್ಯದ ಸ್ಪರ್ಶ, ಭಗವಂತನ ಸೇವಾಭಾಗ್ಯದ ಸ್ಪರ್ಶವಲ್ಲದೆ ಉಳಿದ ಯಾವ ಸ್ಪರ್ಶವನ್ನು ಚರ್ಮದ ಮೂಲಕ ಅನುಭವಿಸದಿರುವುದು ಅಥವಾ ಬಯಸದಿರುವುದು.
ಇದನ್ನು ಇನ್ನೂ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ, ಆಹಾರ ಶುದ್ಧವು ಸತ್ವಶುದ್ಧಿ, ಅನ್ನಮಯಂ ಹಿ ಸೌಮ್ಯಮನ ಎಂದಿರುವರು. ಅಂದರೆ ನಾವು ಒಳಕ್ಕೆ ಸೆಳೆದುಕೊಳ್ಳುವ ವಿಷಯಗಳು, ಆಹಾರಗಳು ಹೇಗಿರುತ್ತವೆಯೋ, ನಮ್ಮ ಮನಸ್ಸಿನ ಪ್ರತಿಸ್ಪಂದನೆ ಮತ್ತು ನಮ್ಮ ಆಲೋಚನೆಗಳ ಒಂದು ಮಾರ್ಗ ಅದೇ ರೀತಿ ಇರುತ್ತದೆ. ಸದ್ವಿಚಾರಗಳನ್ನು, ಸದ್ವಿಷಯಗಳನ್ನು ನಾವು ಇಂದ್ರಿಯಗಳ ಮೂಲಕ ಒಳಕ್ಕೆ ತೆಗೆದುಕೊಂಡಾಗ ನಮ್ಮ ಮನಸ್ಸಿನ ಪ್ರತಿಸ್ಪಂದನೆ, ಬುದ್ಧಿಯ ಆಲೋಚನೆ ಶುದ್ಧವಾಗಿರುತ್ತದೆ. ಭಗವಂತನ ವಿಚಾರವಲ್ಲದೆ ಪ್ರಾಪಂಚಿಕ ವಿಚಾರಗಳನ್ನು ನಾವು ಒಳಕ್ಕೆ ತೆಗೆದುಕೊಂಡಾಗ ನಮ್ಮ ಮನಸ್ಸಿನ ಪ್ರತಿಸ್ಪಂದನೆ ಮತ್ತು ಬುದ್ಧಿಯ ಆಲೋಚನೆ ಅಡ್ಡದಾರಿ ಹಿಡಿಸಿ ನಮ್ಮನ್ನು ಪ್ರಪಾತಕ್ಕೆ ತಳ್ಳಿಬಿಡುವ ಸಾಧ್ಯತೆಗಳಿವೆ. ಆದುದರಿಂದ ಅನ್ನಮಯಂ ಹಿ ಸೌಮ್ಯಮನ, ಆಹಾರ ಶುದ್ಧವು ಸತ್ವಶುದ್ಧಿ ಎಂದಿರುವರು. ಇಲ್ಲಿ 17ನೆಯ ಮಜಲಿನಲ್ಲಿ ಸಂತರು ಹಾಗೆಂದೇ ಇಂದ್ರಿಯಗಳಿಂದ ಭಗವಂತನ ವಿಚಾರಭರಿತ ಆಹಾರ ಹೊರತಾಗಿ ಅನ್ಯವಾದವುಗಳ ಸೇವಿಸಬಾರದು ಎಂಬ ಎಚ್ಚರಿಕೆಯನ್ನು ನೀಡಿರುವರು. ಸಹಜವಾಗಿ ಘಟಿಸುವ ಘಟನೆಗಳಲ್ಲಿ ರಾಗದ್ವೇಷರಹಿತನಾಗಿ ಭಗವತ್ ಪ್ರಸಾದವೆಂದು ಮಾನ್ಯತೆಯಿಂದೊಪ್ಪಿ ಸಮಚಿತ್ತದಲ್ಲಿರುವುದು ಎಂಬುದು 18ನೆಯ ಮಜಲು. ಇಲ್ಲಿ ಸಂತರು ನುಡಿಯುತ್ತಿರುವರು, ಜೀವನದಲ್ಲಿ ಎಷ್ಟೋ ಘಟನೆಗಳು ಸಹಜವಾಗಿ ಘಟಿಸಿಬಿಡುತ್ತದೆ. ಕೆಲವದರಲ್ಲಿ ರಾಗ, ಕೆಲವದರಲ್ಲಿ ದ್ವೇಷ. ಹೀಗೆ ನಾವು ರಾಗದ್ವೇಷಗಳಿಗೆ ಒಳಗಾಗದೆ ಎದುರಾಗುವ ಪ್ರತಿ ವಿಷಯವು, ಪ್ರತಿ ಸನ್ನಿವೇಶವು, ಪ್ರತಿ ಸಂದರ್ಭಗಳು ಭಗವತ್ ಪ್ರಸಾದದಿಂದ ಹೀಗಾಗಿವೆ ಎಂದು ಅದಕ್ಕೆ ಮಾನ್ಯತೆಯನ್ನು ನೀಡಿ ಸಮಚಿತ್ತದಿಂದ ಅದನ್ನು ಸ್ವೀಕರಿಸಬೇಕು. ಹೇಗೆ ಸಮುದ್ರಕ್ಕೆ ಎಲ್ಲ ಕಡೆಗಳಿಂದಲೂ ನದಿಗಳ ನೀರು ಪ್ರವಾಹದೋಪಾದಿಯಲ್ಲಿ ಪ್ರವೇಶಿಸುತ್ತಿದ್ದರೂ ಸಮುದ್ರವು ಗಂಭೀರವಾಗಿ ತನ್ನ ಎಲ್ಲೆಯನ್ನು ಮೀರದೆ ನಡೆದುಕೊಳ್ಳುತ್ತದೆಯೋ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಶರದಿ ಗಂಭೀರವಾಗಿ ಇರಬೇಕು. ರಾಗದ್ವೇಷಗಳನ್ನು ಭಗವತ್ ಪ್ರಸಾದವೆಂದು ಸಮಚಿತ್ತದಿಂದ ಸ್ವೀಕರಿಸಬೇಕು ಎಂಬ ಒಂದು ಮಾರ್ಗದರ್ಶನವನ್ನು ಸಂತರು ನೀಡುತ್ತಿರುವರು. 19ನೆಯ ಮಜಲು. ಮಾನ ಮತ್ತು ಅವಮಾನಗಳು ಘಟಿಸಿದಾಗ ಅವುಗಳಿಗೆ ಸ್ಪಂದನೆ ತೋರದೆ ತಟಸ್ಥನಾಗಿ ಬಿಡುವುದು. ಮಾನ, ಯಾರಾದರೂ ನಮ್ಮನ್ನು ಸನ್ಮಾನ ಮಾಡಿದಾಗ ನಾವು ಅದಕ್ಕೆ ಪ್ರತಿಸ್ಪಂದನೆ ನೀಡಲು ಹೋದಾಗ ಅಹಂಕಾರವು ತಲೆ ಎತ್ತಬಹುದು. ಅಹಂಕಾರವೆಂಬುದು ಕಾಳಿಂಗ ಸರ್ಪ. ಇದರ ಹೆಡೆಗಳು ಸರ್ವತೋಮುಖವಾಗಿ ಎದ್ದೇಳುತ್ತಿರುತ್ತದೆ. ಎದ್ದ ಪ್ರತಿ ಕ್ಷಣವೂ ಭಗವಂತನ ಪಾದಾಘಾತದ ಒಂದು ಹೊಡೆತ ಆ ಹೆಡೆಗಳ ಮೇಲೆ ಬೀಳುತ್ತಿರುತ್ತದೆ. ಆ ಹೊಡೆತ ಬಿದ್ದಾಗ ಆ ಹೆಡೆ ಮುದುರಿಕೊಂಡರೂ ಇನ್ನೊಂದೆಡೆ ಅಹಂಕಾರದ ಹೆಡೆ ಎದ್ದೇಳುತ್ತಿರುತ್ತದೆ. ಆದುದರಿಂದ ಅಹಂಕಾರವೆಂಬುದು ಬಡಪಟ್ಟಿಗೆ ಹೋಗತಕ್ಕದ್ದಲ್ಲ. ಎಷ್ಟು ಅಹಂಕಾರದ ಒಂದು ಅಪಾಯವಿದೆ ಎಂದರೆ, ಶ್ರೀರಾಮಕೃಷ್ಣರು ಹೇಳಿರುವರು, ಕತ್ತರಿಸಿದ ಅರಳಿ ಮರ ಮಾರನೆಯ ದಿನಕ್ಕೆ ಚಿಗುರೊಡೆಯುವಂತೆ ಇಂದು ಅಹಂಕಾರ ರಹಿತರಾಗಿರುವೆವು ಎಂದುಕೊಳ್ಳುವಷ್ಟರಲ್ಲಿಯೇ ಅಹಂಕಾರವು ಯಾವುದೋ ಮೂಲದಿಂದ ಎದ್ದು ಕುಳಿತುಕೊಳ್ಳುವುದು. ಆದುದರಿಂದ ಸನ್ಮಾನಗಳು ಉಂಟಾದಾಗ ಸ್ಪಂದಿಸದಿರುವುದೇ ಒಳಿತು ಎಂದು ಇಲ್ಲಿ ಸಾಧುಗಳ ಅಭಿಪ್ರಾಯ. ಸ್ಪಂದಿಸಲು ಹೊರಟರೆ ನಮಗೆ ಅರಿವಿಲ್ಲದಂತೆಯೇ ಅಹಂಕಾರವು ಹೊರಗೆಡಹಿ ಬಿಡುವುದು. ಅದೇ ರೀತಿ ಅವಮಾನಗಳು ಎದುರಾದಾಗ ಸ್ಪಂದನೆ ತೋರದೆ ಮೌನವಾಗಿರುವುದು ಲೇಸು. ಅವಮಾನಗಳು ಎದುರಾದಾಗ ಸ್ಪಂದನೆ ತೋರಲು ಹೊರಟರೆ ದುಃಖಗಳು, ದ್ವೇಷಗಳು ನಾನಾ ರೂಪಗಳನ್ನು ತಾಳಿ ನಮಗರಿವಿಲ್ಲದಂತೆಯೇ ಅದು ಕ್ರೋಧ, ದ್ವೇಷ ಇತ್ಯಾದಿ ರೂಪಗಳನ್ನು ತಳೆದು ಮೈಮೇಲೆ ಪಿಶಾಚಿ ಆವರಿಸಿದಂತೆ ಆವರಿಸಿ
ನಮ್ಮ ಅರಿವಿಗೆ ಬಾರದಂತೆಯೇ ನಮ್ಮನ್ನು ಕುಮಾರ್ಗಕ್ಕೆ, ಕೆಟ್ಟ ಮಾರ್ಗಕ್ಕೆ ತಳ್ಳಿಬಿಡುವುದು. ಆದುದರಿಂದ ಇಲ್ಲಿ ಸಂತರು ಹೇಳುತ್ತಿರುವುದು, ಮಾನ ಮತ್ತು ಅವಮಾನಗಳು ಘಟಿಸಿದಾಗ ಅವುಗಳಿಗೆ ಸ್ಪಂದನೆ ತೋರದೆ ತಟಸ್ಥರಾಗಿರಬೇಕು ಎಂಬ ಒಂದು ಮಾರ್ಗದರ್ಶನ ನೀಡುತ್ತಿದ್ದಾರೆ. 20ನೆಯ ಮಜಲು ಸೇವೆ ಪಡೆಯಲು ನಾಚಿಕೊಳ್ಳುವುದು ಹಾಗೂ ಸೇವೆ ಮಾಡಲು ಸದಾ ಸಿದ್ಧ ಮತ್ತು ಬದ್ಧರಾಗಿರುವುದು. ಯಾರಾದರೂ ನಮಗೆ ಸೇವೆ ಮಾಡಲು ಮುಂದಾದಾಗ ಸಾಕ್ಷಾತ್ ನನ್ನ ಇಷ್ಟ ವಸ್ತುವೇ ಈ ರೂಪದಲ್ಲಿ ಬಂದಿರುವನು ಎಂದು ತಿಳಿದು ಇಷ್ಟ ದೈವದ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳಲು ಸಾಧ್ಯವೇ? ಆದುದರಿಂದ ಸೇವೆ ಪಡೆಯಲು ನಾಚಿಕೊಳ್ಳುವುದು. ಇಷ್ಟವಸ್ತುವೇ ಎಲ್ಲರ ರೂಪದಲ್ಲಿ ಜೀವ ಜಗತ್ತಾಗಿ ತೋರಿಕೊಳ್ಳುತ್ತಿರುವುದರಿಂದ ಸರ್ವರ ಸೇವೆಗೆ ಸದಾ ಸನ್ನದ್ಧರಾಗಿ ಬದ್ಧರಾಗಿ ಇರುವುದು. ಸುತ್ತಲಿನ ಗುರು ಹಿರಿಯರು, ಜನಗಳು, ಪ್ರಾಣಿ ಪಕ್ಷಿ ಅಥವಾ ಸ್ಥಳ ಸ್ಥಾವರ ಜಂಗಮಗಳಲ್ಲೂ ಪ್ರಿಯತಮನನ್ನೇ ಕಾಣುತ್ತಾ ಸಣ್ಣ ಸೇವೆ ಮಾಡುವ ಅವಕಾಶ ಸಿಕ್ಕರೂ ಮಹದ್ಭಾಗ್ಯವೆಂದು ತಿಳಿದು ಯಾವ ಒಂದು ಅವಕಾಶವನ್ನೂ ಬಿಟ್ಟುಕೊಡದೆ ಸದಾಕಾಲ ಸೇವೆಗೆ ಸನ್ನದ್ಧರಾಗಿರುವುದು. ಇದು 20ನೆಯ ಮಜಲು. 21ನೆಯ ಮಜಲು ಪ್ರತಿನಿತ್ಯ ಈ ತಪಸ್ಸಿನ ನಿಯಮಗಳನ್ನು ಪದೇ ಪದೇ ಮನನ ಮಾಡುತ್ತಾ ಧ್ಯಾನಿಸುತ್ತಾ ಮನಸ್ಸಿನ ಆಳಕ್ಕೆ ಇದನ್ನು ಸ್ಥಿರಗೊಳಿಸಿಕೊಂಡು ಬಿಡುವುದು. ಈ ಒಂದು ಭಗವನ್ ಮಾರ್ಗದ ಮಜಲುಗಳನ್ನು ಪದೇ ಪದೇ ನಿತ್ಯ ಅದನ್ನು ಸ್ಮರಿಸುತ್ತಾ ಧ್ಯಾನಿಸುತ್ತಾ ಮುಂದುವರೆದಲ್ಲಿ ಅದು ಮನಸ್ಸಿನ ಆಳದಲ್ಲಿ ಸ್ಥಿರವಾಗಿ ನಿಂತು ಬಿಡುವುದು. ನೆನಪಿಸಲು ಅವಶ್ಯಕತೆ ಇಲ್ಲದಂತೆ ಅದೇ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿ ಕರೆದುಕೊಂಡು ಹೋಗುವುದು. ಆದುದರಿಂದ ಈ ಭಕ್ತನು ಅನುಸರಿಸಬೇಕಾದ ಈ ಒಂದು ದಾರಿಯ ಮಜಲುಗಳನ್ನು ನಿತ್ಯವೂ ಮನದಟ್ಟು ಮಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ಸಂತರು ನೀಡುತ್ತಿರುವರು. 22ನೆಯ ಮಜಲು ಬೇಗ ಏಳುವ, ಬೇಗ ಮಲಗುವ ಹಾಗೂ ಶರೀರ ದಾರ್ಢ್ಯಕ್ಕಾಗಿ ಯೋಗ, ಪ್ರಾಣಾಯಾಮ, ವ್ಯಾಯಾಮಾದಿಗಳನ್ನು ತಪ್ಪದೇ ಮಾಡುವ ನಿಯಮಗಳನ್ನು ಇರಿಸಿಕೊಂಡಿರುವುದು. ಸೂರ್ಯೋದಯಕ್ಕೆ ಮುಂಚೆ ಏಳುವ ಮತ್ತು ರಾತ್ರಿಯ 2ನೆಯ ಜಾವಕ್ಕೆ ಮಲಗುವ ಒಂದು ನಿಯಮವನ್ನು ಇರಿಸಿಕೊಂಡಿರಬೇಕು. ಶರೀರ ದೃಢವಾಗಿದ್ದರೆ ಮನಸ್ಸು ದೃಢವಾಗಿರುವುದು, ಮನಸ್ಸು ದೃಢವಾಗಿದ್ದರೆ ಸಂಕಲ್ಪ ದೃಢವಾಗಿರುವುದು, ಸಂಕಲ್ಪ ದೃಢವಾಗಿದ್ದಾಗ ನಾವು ತಲುಪುವ ಗುರಿಯನ್ನು ದೃಢತೆಯಿಂದ ತಲುಪುವೆವು. ಆದುದರಿಂದ ಶರೀರ ದಾರ್ಢ್ಯಕ್ಕಾಗಿ ಯೋಗ, ಪ್ರಾಣಾಯಾಮ, ವ್ಯಾಯಾಮಾದಿಗಳನ್ನು ತಪ್ಪದೆ ಅದನ್ನು ನಿತ್ಯ ನಿರಂತರ ವ್ರತದಂತೆ ಮಾಡುವ ನಿಯಮವನ್ನು ಇಟ್ಟುಕೊಂಡಿರಬೇಕು ಎಂದು ಸಂತರು ನುಡಿಯುತ್ತಿರುವರು. ಇನ್ನು 23ನೆಯ ಮಜಲು ಆಡಂಬರದ ಪೂಜೆ ಮತ್ತು ವೈಭವೀಕರಿಸಿದ ಪೂಜೆಗಳನ್ನು, ತೋರಿಕೆಯ ಪೂಜೆಗಳನ್ನು ವರ್ಜಿಸಬೇಕು. ಸುಲಭ ಪೂಜೆ, ಲಘು ಸಂಧ್ಯಾವಂದನೆ ಇವುಗಳನ್ನು ಭಾವಪ್ರದಾನ ಮಾಡಿಕೊಂಡು ಭಾವನಾಪ್ರಧಾನವಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಒಂದು ನಿಯಮವನ್ನು ಇರಿಸಿಕೊಂಡಿರಬೇಕು. ರಾಮಾಯಣ, ಭಗವದ್ಗೀತೆ, ಭಾಗವತಾದಿ ಸದ್ಗ್ರಂಥಗಳ ಪಠಣವನ್ನು ಮತ್ತು ಸುಖನಿದ್ರೆಯನ್ನು ನಿತ್ಯ ವ್ರತದಂತೆ ನಡೆಸುತ್ತಿರಬೇಕು. ಸದ್ಗ್ರಂಥಗಳ ಪಠಣೆಯನ್ನು ಮಾಡುವುದು ಮತ್ತು ಚಿಂತೆಯಿಲ್ಲದ, ತಳಮಳವಿಲ್ಲದ ಸುಖನಿದ್ರೆಯನ್ನು ನಿತ್ಯ ವ್ರತದಂತೆ ನಡೆಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಇಲ್ಲಿ ಸಂತರು ನುಡಿಯುತ್ತಿರುವರು. 24ನೆಯ ಮಜಲು ಸದಾ ಮುಖದಲ್ಲಿ ಮಂದಹಾಸ ಎಂಬ ಆಭರಣ ಧರಿಸಿರುವುದು. ಮನಸ್ಸಿನಲ್ಲಿ ಮತ್ತು ಮುಖದಲ್ಲಿ ಸದಾಕಾಲ ಮಂದಹಾಸ ಎಂಬ ಆಭರಣವನ್ನು ಧರಿಸಿರಬೇಕು. ಅದು
ನಿತ್ಯವೂ ಅಭ್ಯಾಸ ಮಾಡಿ ಮಾಡಿ ಅದು ಸಹಜವಾಗಿರುವಂತೆ ನೋಡಿಕೊಳ್ಳಬೇಕು. ಆಗ ನಾವು ಭಗವತ್ ಪಥದಿಂದ ಭ್ರಷ್ಟರಾಗದಂತೆ, ಅನ್ಯ ಮನಸ್ಕರಾಗದಂತೆ ಆ ಒಂದು ಭಾವ ನಮ್ಮನ್ನು ಕಾಪಾಡುವುದು. ಆದುದರಿಂದ ಸದಾ ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ಮಂದಹಾಸ ಭಾವ ಎಂಬ ಆಭರಣವನ್ನು ತೊಟ್ಟಿರಬೇಕು ಎಂದು ಇಲ್ಲಿ ಸಂತರು ನಿರ್ದೇಶಿಸುತ್ತಿರುವರು. 25ನೆಯ ಮಜಲು ತಪಸ್ಸನ್ನು ಬಿಟ್ಟುಕೊಡದ ಮತ್ತು ಭಂಗ ಆಗಗೊಡದ ಹಠ ತಳೆದಿರುವುದು. ಎಂತಹ ಅವಘಡಗಳೇ ಸಂಭವಿಸಲಿ, ಎಂತಹ ಅಡ್ಡಿ ಆತಂಕಗಳೇ ಎದುರಾಗಲಿ, ಎಂತಹ ಪ್ರಚೋದನೆಗಳು ನಮ್ಮ ಮನಸ್ಸನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನ ಪಡಲಿ, ನಮ್ಮ ಮಾರ್ಗದಿಂದ ಹಿಂದಕ್ಕೆ ಸರಿಸಲು ಅಥವಾ ಪಥಭ್ರಷ್ಟರನ್ನಾಗಿ ಮಾಡಲು ಪ್ರಯತ್ನಿಸಿದರು, ಆ ಎಲ್ಲ ಒಂದು ಹೊಡೆತಗಳನ್ನು ಸಹಿಸಿ ಅವುಗಳಿಗೆ ನಾವು ಎಡೆಗೊಡದಂತೆ ತಪಸ್ಸನ್ನು ಬಿಟ್ಟುಕೊಡದ ಮತ್ತು ಭಂಗ ಆಗಗೊಡದ ಹಠವನ್ನು ಮನಸ್ಸಿನಲ್ಲಿ ತಳೆದಿರಬೇಕು ಎಂದು ಸಂತರು ಅಭಿಪ್ರಾಯ ಪಡುತ್ತಿರುವರು. 26ನೆಯ ಮಜಲು ಮನೆಯನ್ನು ಹಾಗೂ ಕಾರ್ಯಸ್ಥಳವನ್ನು ದೇಗುಲವೆಂದು ತಿಳಿದು ಪ್ರೇಮಮಯನಾಗಿ ಸೇವೆಗೆ ಸನ್ನದ್ಧನಾಗಿ ಕರ್ತವ್ಯ ನಿರತನಾಗಿರಬೇಕು ಎಂದು ಇಲ್ಲಿ ಸೂಚಿಸುತ್ತಿರುವರು. ಮನೆಯಾಗಲಿ, ಮಠವಾಗಲಿ ಅಥವಾ ಕಾರ್ಯಸ್ಥಳವಾಗಲಿ ಅದನ್ನು ದೇಗುಲವೆಂದು ಭಾವಿಸಿ ಪ್ರೇಮಮಯನಾದ ಪರಮಾತ್ಮನು ಅಲ್ಲಿ ನೆಲೆಸಿರುವನು, ಅಲ್ಲಿ ಬರುವ ಪ್ರತಿಯೊಬ್ಬರೂ ಪ್ರೇಮಮಯನಾದ ಪರಮಾತ್ಮನೇ ಎಂಬ ಭಾವದಿಂದ ಸೇವೆಗೆ ಸನ್ನದ್ಧರಾಗಿ ಕರ್ತವ್ಯ ನಿರತರಾಗಿ ನಡೆದುಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ಇಲ್ಲಿ ಸಂತರು ನೀಡುತ್ತಿರುವರು. 27ನೆಯ ಮಜಲು ದೈವ ಪ್ರಸಾದವಾಗಿ ಬರುವ ಕಷ್ಟಗಳನ್ನು ಸಹಿಸುವ ಮತ್ತು ಸ್ವಾಗತಿಸಿ ಗೌರವಿಸುವ ಸ್ವಭಾವ ಬೆಳೆಸಿಕೊಳ್ಳುವುದು. ದೈವ ಪ್ರಸಾದವಾಗಿ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಹಗಲು ರಾತ್ರಿಗಳಂತೆ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಅದನ್ನು ಸಹಿಸಬೇಕು. ತಾಂ ತಿತಿಕ್ಷಸ್ವ ಭಾರತ ಎಂದು ಭಗವಂತನು ಭಗವದ್ಗೀತೆಯಲ್ಲಿ ನುಡಿದಿರುವನು. ಅದೇ ರೀತಿಯಲ್ಲಿ ಬರುವ ಕಷ್ಟಗಳನ್ನು ಬೇಡವೆನ್ನದೆ ಅದನ್ನು ಸ್ವಾಗತಿಸಿ ಗೌರವಿಸುವ ಸ್ವಭಾವ ಬೆಳೆಸಿಕೊಳ್ಳಬೇಕು. ವಿವೇಕಾನಂದಜಿಯವರು ಹೀಗೆ ಹೇಳಿರುವರು: ಸುಖಗಳು ಕಷ್ಟಗಳ ಕಿರೀಟವನ್ನು ಧರಿಸಿ ನಮ್ಮ ಮನೆಯ ಬಾಗಿಲನ್ನು ತಟ್ಟುವುದು ಎಂದು. ನಾವು ಗಾಬರಿಗೊಂಡು ಇದು ಕಷ್ಟಗಳು ಎಂದು ಭಾವಿಸಿ ನಮ್ಮ ಮನೆಯ ಬಾಗಿಲನ್ನು ತೆರೆಯದೇ ಇದ್ದಾಗ ಸುಖಗಳು ನಮ್ಮ ಬಳಿಗೆ ಬರದೆ ಹೊರಟು ಹೋಗುವುದು. ಆದುದರಿಂದ ಸುಖಗಳು ಕಷ್ಟಗಳ ಕಿರೀಟವನ್ನು ಧರಿಸಿ ನಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತವೆ ಎಂದು ಎಚ್ಚರಿಸಿರುವರು ಸ್ವಾಮಿ ವಿವೇಕಾನಂದರು. ಆದುದರಿಂದ ದೈವಪ್ರಸಾದವಾಗಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಸಹಿಸುವ ಮತ್ತು ಸ್ವಾಗತಿಸಿ ಗೌರವಿಸುವ ಸ್ವಭಾವ ಬೆಳೆಸಿಕೊಳ್ಳುವುದು. 28ನೆಯ ಮಜಲು ಕಠಿಣ ಆಹಾರ ನಿಯಮದಲ್ಲಿರುವುದು. ಸ್ವಾದಕ್ಕೆ ಪ್ರಾಮುಖ್ಯತೆ ನೀಡದೆ, ಸ್ವಾರ್ಥಕ್ಕೆ ಎಡೆಮಾಡಿಕೊಡದೆ, ಸಾತ್ವಿಕವಾದ ನ್ಯಾಯಾರ್ಜಿತವಾದ ಭಗವತ್ ಪ್ರಸಾದ ರೂಪಿ ಆಹಾರವನ್ನಷ್ಟೇ ಸೇವಿಸುವ ನಿಯಮದಲ್ಲಿರುವುದು. ನ್ಯಾಯಾರ್ಜಿತವಾದ ಆಹಾರ ಪರರಿಗೆ ಪೀಡನೆ ಮಾಡದೆ ಸಂಪಾದಿಸಿದ ಆಹಾರ ಮತ್ತು ಯಜ್ಞಶಿಷ್ಟವಾದ ಆಹಾರ. ಇಂತಹ ಆಹಾರಗಳಲ್ಲದೆ ಉಳಿದ ಯಾವುದೇ ರಾಜಸಿಕ, ತಾಮಸಿಕ ಅಥವಾ ಅನ್ಯಾಯಾರ್ಜಿತ ಆಹಾರವನ್ನು ಸೇವಿಸುವುದಿಲ್ಲ ಎಂಬ ಕಠಿಣ ಆಹಾರ ನಿಯಮವನ್ನು ತಳೆದಿರಬೇಕು ಎಂಬ ಒಂದು ಕಿವಿಮಾತನ್ನು ಸಂತರು ಭಕ್ತರಿಗೆ ನೀಡುತ್ತಿರುವರು. 29ನೆಯ ಮಜಲು ಕಠೋರ ಓಜಶಕ್ತಿ ತಳೆದಿರುವುದು. ಭಗವಂತನ ಮಾರ್ಗದಿಂದ ನಮ್ಮನ್ನು ಹಿಂದೆ ಸೆಳೆಯುವ ಮಾಯೆಯ ಜಾಲಕ್ಕೆ ಸಿಲುಕದ
ಕಠೋರ ಓಜಶಕ್ತಿ ತಳೆದಿರುವುದು. ನಮ್ಮ ಎಲ್ಲ ಇಂದ್ರಿಯ ಗಮನಗಳು, ಮನಸ್ಸಿನ ಗಮನಗಳು ಪ್ರಿಯತಮನಾದ ಪರಮಾತ್ಮನ ಮೇಲಲ್ಲದೆ ಅನ್ಯವಾದವುಗಳಲ್ಲಿ ವ್ಯರ್ಥಗೊಳಿಸಬಾರದು. ಮಾತೃವತ್ ಪರದಾರೇಶು ಎಂಬ ನುಡಿಯಂತೆ ಪತ್ನಿಯನ್ನಲ್ಲದೆ ಉಳಿದ ಎಲ್ಲ ಸ್ತ್ರೀಯರನ್ನು ತಾಯಿಯಂತೆ ಗೌರವಿಸಬೇಕು ಮತ್ತು ಪರದ್ರವ್ಯೇಣ ಲೋಷ್ಠವತ್ ಪರರ ದ್ರವ್ಯವನ್ನು ಮಣ್ಣು ಹೆಂಟೆಯಂತೆ ತಿರಸ್ಕರಿಸಬೇಕು. ಆತ್ಮವತ್ ಸರ್ವಭೂತೇಷು ಪ್ರತಿಯೊಬ್ಬರಲ್ಲೂ ಪರಬ್ರಹ್ಮ ಪರಮಾತ್ಮನು ನನ್ನ ಹೃದಯದೊಳಗಿರತಕ್ಕ ಸ್ವಾಮಿಯೇ, ಆ ಪ್ರಿಯತಮನೇ ಪ್ರತಿಯೊಬ್ಬರ ರೂಪದಲ್ಲಿಯೂ ಜೀವ ಜಗತ್ತಾಗಿ ತೋರಿಕೊಳ್ಳುತ್ತಿರುವನು ಎಂಬ ಭಾವವನ್ನು ತಳೆದು ಸರ್ವರ ಒಳಿತಿಗೆ, ಸರ್ವರ ಸಂತೋಷಕ್ಕಾಗಿ ನಮ್ಮ ಒಂದು ಜೀವನವನ್ನು ಮುಡಿಪಾಗಿ ಇಡುವುದು. ಹಾಗಾಗಿ ಇದನ್ನು ಓಜಶಕ್ತಿ ಎಂದು ಕರೆಯುವರು. ಕಠೋರ ಓಜಶಕ್ತಿಯನ್ನು ತಳೆದಿರುವುದು, ಕಗ್ಗಲ್ಲಂತೆ ಅದನ್ನು ದೃಢಪಡಿಸಿಕೊಂಡಿರತಕ್ಕದ್ದು. ಇನ್ನು 30ನೆಯ ಮಜಲು, ನಿತ್ಯ ನಿರಂತರವೂ ಅಪಾರ ಸಹನಶೀಲತೆಯ ಆವರಣದಲ್ಲಿರುವುದು. ಹೇಗೆ ಯುದ್ಧಕ್ಕೆ ಹೊರಡುವ ಸಿಪಾಯಿಯು ಕವಚ, ಶಿರಸ್ತ್ರಾಣ, ಗುರಾಣಿ ಇತ್ಯಾದಿಗಳನ್ನು ಹಿಡಿದು ಯುದ್ಧಕ್ಕೆ ಹೊರಡುವನೋ, ಹಾಗೆ ಭಕ್ತನಾದವನು ನಿತ್ಯ ನಿರಂತರವೂ ಸಹನಶೀಲತೆ ಎಂಬ ಕವಚ ಮತ್ತು ಗುರಾಣಿಗಳನ್ನು ಹಿಡಿದು ನಡೆಯುತ್ತಿರಬೇಕು. ಯಾವುದೇ ಕಾರಣಕ್ಕೂ ಸಹನಶೀಲತೆ ಎಂಬ ಆವರಣವನ್ನು ಬಿಟ್ಟು ದಾಟಿ ನಾವು ಹೊರಬರಬಾರದು. ಸೀತೆಯು ಹೇಗೆ ಲಕ್ಷ್ಮಣ ರೇಖೆಯನ್ನು ದಾಟಬಾರದು ಎಂದು ಲಕ್ಷ್ಮಣನು ಅಭಿಪ್ರಾಯಿಸಿದ್ದನೋ, ಹಾಗೆಯೇ ನಾವು ಸಹನಶೀಲತೆ ಎಂಬ ಗೆರೆಯನ್ನು ಮೀರಿ ಹೊರಬರಲು ಯತ್ನಿಸಬಾರದು. ಹಾಗೆ ಮಾಡಿದಲ್ಲಿ ನಮಗೆ ಅಪಾರವಾದ ನಷ್ಟ ಸಂಭವಿಸುವುದು ಎಂಬ ಎಚ್ಚರಿಕೆಯನ್ನು ಸಂತರು ನಮಗೆ ನೀಡುತ್ತಿರುವರು. 31ನೆಯ ಮಜಲು, ನಿತ್ಯ ನಿರಂತರವಾಗಿ ಆತ್ಮಸಂತೃಪ್ತನೂ ಆತ್ಮಾನಂದನೂ ಹಾಗೂ ಆತ್ಮಸ್ಥನೂ ಆಗಿರಬೇಕು ಎಂದು ಭಕ್ತನಿಗೆ ಕಿವಿಮಾತನ್ನು ಹೇಳುತ್ತಿರುವರು. ನಿತ್ಯ ನಿರಂತರವು ಏನು ಸಿಗಲಿ ಏನು ಸಿಗದಿರಲಿ ನಾವು ಆತ್ಮಸಂತೃಪ್ತರಾಗಿರಬೇಕು ಎಂಬ ಅಭಿಪ್ರಾಯವನ್ನು ಹೇಳುತ್ತಿರುವರು. ಆತ್ಮ ನಮಗೆ ಸ್ವಯಂ ಸಿದ್ಧವಾಗಿ ನಿತ್ಯ ನೂತನವಾಗಿ ಸದಾ ನಮ್ಮ ಹೃದಯದಲ್ಲಿ ನೆಲೆ ನಿಂತಿರುವುದರಿಂದ ಯಾವ ನಷ್ಟವೂ ನಮಗೆ ನಷ್ಟವಲ್ಲ, ಯಾವ ಲಾಭವೂ ನಮಗೆ ಲಾಭವೆನಿಸದು. ಆದುದರಿಂದ ಭಕ್ತರು ಆತ್ಮಸಂತೃಪ್ತರಾಗಿರಬೇಕು ಎಂಬ ಕಿವಿಮಾತನ್ನು ಇಲ್ಲಿ ನೀಡುತ್ತಿರುವರು. ಆತ್ಮಾನಂದರಾಗಿರಬೇಕು. ನಮಗೆ ಸದಾ ನಮ್ಮ ಸ್ವಾಮಿಯು ನಿತ್ಯ ನೂತನನಾಗಿ ಸ್ವಯಂ ಸಿದ್ಧನಾಗಿ ಆತ್ಮಸ್ವರೂಪನಾಗಿ ಹೃದಯ ಕಮಲ ಮಧ್ಯದಲ್ಲಿ ಸ್ಥಿತನಾಗಿ ನಮ್ಮೊಡನೆ ಕ್ರೀಡಿಸುತ್ತಿರುವುದರಿಂದ ಸದಾ ನಾವು ಆತ್ಮಾನಂದರಾಗಿರಬೇಕು ಮತ್ತು ಆತ್ಮಸ್ಥರಾಗಿರಬೇಕು. ಆತ್ಮಸ್ಥರು ಎಂದರೆ ಶರೀರ ನಾನು ಎಂಬ ಭಾವನೆಯನ್ನು ಬಿಟ್ಟು, ಶರೀರದ ಸೌಖ್ಯಗಳು ನನ್ನದು ಎಂಬ ಭಾವನೆಯನ್ನು ಬಿಟ್ಟು, ಶರೀರದ ಸಂಬಂಧಗಳು ನನ್ನವೂ ಎಂಬ ಒಂದು ಅಭಿಪ್ರಾಯವನ್ನು ಬಿಟ್ಟು ಆತ್ಮಸ್ಥನು ಆಗಿರಬೇಕು. ಅಂದರೆ ಆತ್ಮವೇ ನಾನು, ಆತ್ಮವೇ ನನ್ನ ಸ್ವರೂಪ ಎಂಬ ಭಾವದಿಂದ ಇರಬೇಕು ಎಂಬ ಅಭಿಪ್ರಾಯವನ್ನು 31ನೆಯ ನಿಯಮದಲ್ಲಿ ಸಂತರು ನೀಡುತ್ತಿದ್ದಾರೆ. ಇನ್ನು 32ನೆಯ ಮಜಲು, ಶ್ವಾಸಮಾಲೆಯಿಂದ ನಿರಂತರವೂ ಜಪಯಜ್ಞ ಅನುಷ್ಠಾನ ಪರಾಯಣನಾಗಿರುವುದು. ಇದು ಒಂದು ಸಾಧನೆ. ಸಂತರು ನಮಗೆ ಇಲ್ಲಿ ಒಂದು ಸಾಧನೆಯನ್ನು ನೀಡುತ್ತಿದ್ದಾರೆ. ಹೇಗೆ ಕರಮಣಿ ಜಪಮಣಿ ಇರುವುದೋ ಹಾಗೆ ಶ್ವಾಸಮಣಿಯೂ ಉಂಟು. ಜಪವನ್ನು ಮಾಡಲು ಸುಲಭೋಪಾಯವಾಗುವಂತೆ ಇಲ್ಲಿ ಶ್ವಾಸಮಾಲೆಯನ್ನು ಸಾಧುಗಳು ನಮಗೆ ನೀಡುತ್ತಿದ್ದಾರೆ. ಉಚ್ಛ್ವಾಸ ನಿಶ್ವಾಸಗಳು
ಎರಡನ್ನೂ ಸೇರಿಸಿದಾಗ ಅದನ್ನು ಒಂದು ಮಾಲೆ ಅಥವಾ ಒಂದು ಮಣಿ ಎಂದು ತಿಳಿಯಬೇಕು. ಅದರಲ್ಲಿ ಸೋಹಂ ಎಂಬ ಅಕ್ಷರವನ್ನು, ರಾಮ ಎಂಬ ಅಕ್ಷರವನ್ನು, ರಾಧಾ ಎಂಬ ನಾಮವನ್ನು, ಕೃಷ್ಣ ಎಂಬ ನಾಮವನ್ನು, ಶಿವ ಎಂಬ ನಾಮವನ್ನು, ವಿದ್ಯಾ ಎಂಬ ನಾಮವನ್ನು, ಈ ರೀತಿ ನಾಮಗಳಿಂದ ಒಂದು ನಾಮವನ್ನು, ನಮಗೆ ಇಷ್ಟವಾದ ಒಂದು ನಾಮವನ್ನು ಸ್ವೀಕರಿಸಿ ಉಚ್ಛ್ವಾಸ ನಿಶ್ವಾಸಗಳ ಮಾಲೆಯನ್ನು ಉಪಯೋಗಿಸಿ ನಿತ್ಯ ನಿರಂತರವೂ ನಾವು ಸೋಹಂ, ರಾಮ ಇತ್ಯಾದಿ ನಾಮಗಳಿಂದ ಉಸಿರನ್ನು ಎಳೆದುಕೊಳ್ಳುವಾಗ ಮತ್ತು ಉಸಿರನ್ನು ಬಿಡುವಾಗ ಅದನ್ನು ನಾಮವನ್ನು ಉಚ್ಚರಿಸುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಈ ಅಭ್ಯಾಸವು ದೃಢಪಟ್ಟಲ್ಲಿ ನಮ್ಮ ಪ್ರಮೇಯವೇ ಇಲ್ಲದಂತೆ ಉಸಿರು ಎಳೆದುಕೊಳ್ಳುವಾಗ ಮತ್ತು ಉಸಿರನ್ನು ಬಿಡುವಾಗ ನಮಗರಿವಿಲ್ಲದೆಯೇ ನಾಮಜಪ ನಡೆದು ಹೋಗುವುದು. ಇದನ್ನೇ ಸಂತರು ಇಲ್ಲಿ 32ನೆಯ ಮಜಲಾಗಿ ನಮಗೆ ಮಾರ್ಗನಿರ್ದೇಶನ ಮಾಡುತ್ತಿರುವರು. ಶ್ವಾಸಮಾಲೆಯಿಂದ ನಿರಂತರವೂ ಜಪಯಜ್ಞ ಅನುಷ್ಠಾನ ಪರಾಯಣನಾಗಿರಬೇಕು ಎಂದು ಇಲ್ಲಿ ನಮಗೆ ಹೇಳುತ್ತಿರುವರು. ಕೇಳಿದಿರಾ ಆತ್ಮೀಯರೇ ಸಂತರ ನುಡಿಗಳನ್ನು? ಇದೇ ಭಕ್ತರು ಅನುಸರಿಸಬೇಕಾದ ದಾರಿ. ಈ ನಿಯಮಗಳನ್ನು ದೃಢ ಮನಸ್ಸಿನಿಂದ ಸ್ವೀಕರಿಸಿ ಅನುಸರಿಸಿ ನಮ್ಮ ದುರ್ಲಭವಾದ ಜನ್ಮ ಮಾನವ ಜನ್ಮ ಅದನ್ನು ಸಫಲ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಸಂತವಾಣಿಯನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ ಎಂದು ಹೇಳುತ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.